ನಲ್ಲಿ ಬಂದಿರತಕ್ಕಂಥ ಪಾಠ ಆಧಾರಿತ ಮೌಲ್ಯಾಂಕನಗಳಲ್ಲಿ ಘಟಕ ಪರೀಕ್ಷೆಗಳಿದ್ದಾವೆ. ಸೊ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾವು 25 ಅಂಕಗಳ ಘಟಕ ಪರೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು ಸೊ ಈ PDF ಜಸ್ಟ್ ಮೆಸೇಜ್ ಮಾಡಿದರೆ ನಿಮಗೆ ಎಡಿಟ್ ಮಾಡಿ PDFಗಳನ್ನು ಕೊಡ್ತೀವಿ. 9964050759ಗೆ ಜಸ್ಟ್ ಮೆಸೇಜ್ ಮಾಡಿ. 8, 9, 10ನೇ ತರಗತಿದು ಸೇಮ್ ಪ್ಯಾಟರ್ನಲ್ಲಿ ನಿಮಗೆ ಸಿಗ್ತವೆ. ಓಕೆನಾ. ಸೊ ಈ ಘಟಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಪಾಠ ಪಠ್ಯ ವಿಭಾಗದಿಂದ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಮರುಸಂಚನ 1 ಬೆಂಬಲಿತ ಕಲಿಕಾ ಚಟುವಟಿಕೆಯಿಂದ ಭಾರತಕ್ಕೆ ಜಲಮಾರ್ಗದ ಶೋಧನೆ. ಅವೆರಡರ ಮೇಲೆ 25 ಅಂಕಗಳ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳಿದ್ದಾವೆ. ಸೊ ಜಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ದೀವಿ. ಸ್ಮರಣೆಗೆ 4 ಅಂಕ, ತಿಳುವಳಿಕೆ 14, ಅನ್ವಯ 7, ಕೌಶಲ ಇಲ್ಲ, ಒಟ್ಟು 25 ಅಂಕ. ಪ್ರಶ್ನೆವಾರು ಅಂಕಗಳ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳಿಂದ 5 ಅಂಕಗಳನ್ನು ಕೇಳಿದ್ದೀವಿ. ದೀರ್ಘ ಉತ್ತರ 10 ಅಂಕ, ಕಿರು ಉತ್ತರಗಳ ಸಹಿತ 10 ಅಂಕ, ಒಟ್ಟು 25 ಅಂಕ. ಇನ್ನು ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ 8 ಅಂಕ, ಸಾಧಾರಣ 12 ಅಂಕ, ಕಠಿಣ 5 ಅಂಕ, ಒಟ್ಟು 25 ಅಂಕ. ಇನ್ನು ಪ್ರಶ್ನೆ ಪತ್ರಿಕೆ ಹೀಗಿದೆ. ಪಾಠ ಆಧಾರಿತ ಮೌಲ್ಯಾಂಕನ LBA 2025-26, ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಭಾರತಕ್ಕೆ ಜಲಮಾರ್ಗದ ಶೋಧನೆ. ತರಗತಿ 10, ವಿಷಯ ಸಮಾಜ ವಿಜ್ಞಾನ, ಅಂಕಗಳು 25, ಸಮಯ 1 ಗಂಟೆ. ಭಾಗ 1 ಪಠ್ಯ ವಿಭಾಗ. ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರಬೇಕು. 3 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 1 ಅಂಕ. ಮೊದಲ ಪ್ರಶ್ನೆ, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ. ಎರಡನೇದು, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು. 3, ನೀಲಿ ನೀರಿನ ರೀತಿಯನ್ನು ಜಾರಿಗೆ ತಂದ ವೈಸ್ರಾಯ್ ಅಂತ ಕೇಳಿದ್ದೀವಿ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳನ್ನು 2 ಕೇಳಿದ್ದೀವಿ. 3ನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? 5ನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿತ್ತು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. 7ನೇ ಪ್ರಶ್ನೆ, 3ನೇ ಕರ್ನಾಟಿಕ್ ಯುದ್ಧದ ಫಲಿತಾಂಶ. 8ನೇ ಪ್ರಶ್ನೆ, ದ್ವಿಸರ್ಕಾರ ಪದ್ಧತಿಯನ್ನು ವಿವರಿಸಲಿಕ್ಕೆ ಕೇಳಿತ್ತು. 9, ಬಕ್ಸಾರ್ ಕದನದ ಪರಿಣಾಮಗಳನ್ನು ಕೇಳಿತ್ತು 2 ಮಾರ್ಕ್ಸ್ ಕ್ವಶನಲ್ಲಿ. ಇನ್ನು 3 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ, ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದಂತಕ್ಕದ್ದನ್ನು 3 ಅಂಕಕ್ಕೆ ಕೇಳಿದ್ದೀವಿ. ಇನ್ನು 4 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಬರೀರಿ ಅಂತ ಕೇಳಿತ್ತು. ಇನ್ನು ಮರುಸಿಂಚನದಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರಶ್ನೆ 12, ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ ದೇಶಗಳನ್ನು ಪಟ್ಟಿ ಮಾಡಬೇಕು, 2 ಮಾರ್ಕ್ಸ್ ಇದೆ. 13ರಲ್ಲಿ ಭಾರತಕ್ಕೆ ಜಲಮಾರ್ಗ ಶೋಧಿಸಲು ಕಾರಣವಾದ ಸಾಧನಗಳನ್ನು ಹೆಸರಿಸಬೇಕು, ಅವುಗಳ ಉಪಯೋಗಗಳನ್ನು ತಿಳಿಸಲಿಕ್ಕೆ 3 ಅಂಕಗಳನ್ನು ಕೇಳಿತ್ತು. ಸೊ ಇದೇ ಕ್ವಶನ್ ಪೇಪರ್ದು ಕೀ ಆನ್ಸರ್ ಸಹಿತ ನಿಮಗೆ ಇದೇ ಥರ ನಾವು ಕೊಡ್ತೀವಿ. ಎಸ್. ಸೊ ಫಸ್ಟ್ ಒನ್, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೆದದ್ದು ಕಾನ್ಸ್ಟಾಂಟಿನೋಪಲ್. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವನು ವಾಸ್ಕೋಡಿಗಾಮ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇನ್ನು 3ನೇ ಕರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಯಾಯಿತು. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಇಸ್ ದ ರೈಟ್ ಆನ್ಸರ್. ಇನ್ನು ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನಂತ 2 ಮಾರ್ಕ್ಸ್ಗೆ ಕೇಳಿದ್ದೀವಿ. ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡರು, ವ್ಯಾಪಾರದ ಮೇಲೆ ತೀವ್ರತರ ಹೇರಿಗೆ ವಿಧಿಸಿದರು. ನೆಕ್ಸ್ಟ್, ವರ್ತಕರಿಗೆ ವ್ಯಾಪಾರದ ಲಾಭವಾಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ಪ್ರೋತ್ಸಾಹ ಕೊಟ್ಟರು. ದಿಕ್ಸೂಚಿ ಶ್ರೀಮದು ಅಸ್ಟ್ರೋಲೋಬ್ಗಳನ್ನು ಕಂಡುಹಿಡಿದರು ಅನ್ನೋದನ್ನು ನೀವು 4 ಪಾಯಿಂಟ್ಸನ್ನು ಬರೀಬೇಕಿತ್ತು. ಇನ್ನು 3ನೇ ಕರ್ನಾಟಿಕ್ ಯುದ್ಧದ ಫಲಿತಾಂಶಗಳನ್ನು ಕೇಳಿದ್ದಾರೆ. ಸರ್ ಐರ್ಕೂಟ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದ. ಫ್ರೆಂಚರು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಳೆದುಕೊಳ್ತಾರೆ. ಪಾಂಡಿಚೇರಿ ಫ್ರೆಂಚರಿಗೆ ಹಿಂದಿರುಗಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾಗ್ತಾರೆ ಅಂತ ಬರೆದ್ರೆ ಸಾಕು. 8ನೇ ಪ್ರಶ್ನೆ, ದ್ವಿಸರ್ಕಾರ ಪದ್ಧತಿಯನ್ನು ವಿವರಿಸಿರಿ ಅಂತ ಕೇಳಿತು 2 ಮಾರ್ಕ್ಸ್ಗೆ. ಸೊ ಏನು ಬರೀಬೇಕಾಗಿತ್ತಂದ್ರೆ, ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಇದನ್ನು ಜಾರಿ ಮಾಡಿದ. ಬ್ರಿಟಿಷರು ಭೂಕಂದಾಯ ವಸೂಲಿ ಹಕ್ಕನ್ನು ಪಡೆದ್ರೆ ನವಾಬ ಆಡಳಿತ, ನ್ಯಾಯ ಮುಂತಾದ ಆಡಳಿತಾತ್ಮಕ ಕೆಲಸ ಮಾಡೋದೇ ದ್ವಿಸರ್ಕಾರ ಪದ್ಧತಿ. 9ನೇ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳನ್ನು ಕೇಳಿದ್ದೀವಿ. ಏನೆಲ್ಲ ಬಕ್ಸಾರ್ ಕದನದ ಪರಿಣಾಮಗಳನ್ನು ಬರೀತೀರಿ ಅಂತಂದರೆ, ಎಸ್, ಇಲ್ಲಿ 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ. ಇನ್ನು ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡ್ತಾನೆ. ಔಧನ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷವನ್ನು ಕೊಡ್ತಾನೆ. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಡ್ತದೆ. ರಾಬರ್ಟ್ ಕ್ಲೈವ್ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ಮಾಡ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸಲ್ಲಿ ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದ ಅಂತ ನಾವೇನು ಮಾಡಿದ್ದೀವಿ, ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದೀವಿ. ಏನು ಬರಿಬೋದಂದರೆ, 1758ರಲ್ಲಿ ವೈನಾಡ ಸಂಸ್ಥಾನವನ್ನು ಮಾರ್ತಾಂಡ ವರ್ಮ ಆಳಿದ್ದ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ.
ನೆಕ್ಸ್ಟ್ ಈತ ಏನು ಮಾಡ್ತಾನೆ ಅಂದರೆ ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರವನ್ನು ಮಾಡ್ತಾನೆ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ ಡಚ್ಚರನ್ನು ತಡೆಗಟ್ತಾನೆ. ನೆಕ್ಸ್ಟ್ ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸ್ತಾರೆ. ನೆಡುಬಂಗಡ ಮತ್ತು ಈ ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಳ್ತಾರೆ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಮಾರ್ತಾಂಡವರ್ಮ ಅವರನ್ನು ಹಿಮ್ಮೆಟ್ಟಿಸ್ತಾನೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ ಅಂತ ಬರೆದ್ರೆ ಸಾಕು. ಲಾಸ್ಟ್ ನಿಮಗೆ 4 ಅಂಕಕ್ಕೆ ಕೇಳಿತ್ತು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ಅಂತ ಕೇಳಿದ್ದೀವಿ. ಸೊ ಪ್ಲಾಸಿ ಕದನಕ್ಕೆ ಫಸ್ಟ್ ಕಾರಣಗಳನ್ನು ಬರೆಯೋದಾದರೆ ಫ್ರೆಂಡ್ಸ್ ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ ದಸ್ತಕಗಳ ದುರುಪಯೋಗವಾಗ್ತದೆ, ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ ಆಗ್ತದೆ, ಕಪ್ಪು ಕೋಣೆ ದುರಂತ ಆಗ್ತದೆ. ಇದರ ಪರಿಣಾಮ ಮೀರ್ ಜಾಫರ್ ಬಂಗಾಳದ ನವಾಬನಾದ. ಕಂಪನಿ ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೀತದೆ. ಮೀರ್ ಜಾಫರ್ ಕಂಪನಿಗೆ 17,70,70,00,000 ರೂಪಾಯಿ ನೀಡ್ತಾನೆ. ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ, ವ್ಯಾಪಾರಿ ವರ್ಗದ ಲೋಭಿತನ ಪ್ರದರ್ಶನವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮರುಸಿಂಚನೆ ವಿಭಾಗದಲ್ಲಿ ಉತ್ತರಗಳಂದರೆ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ ದೇಶಗಳು ಗೊತ್ತಿದೆ, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಇನ್ನು ಹೊಸ ಜಲಮಾರ್ಗ ಶೋಧಿಸಲು ಕಾರಣವಾದ ಸಾಧನೆಗಳಿದ್ರೆ ದಿಕ್ಸೂಚಿ, ನಕ್ಷೆ, ಗ್ಲೋಬ್, ಅಸ್ಟ್ರೋಲೋಬ್. ಓಕೆ, ದಿಕ್ಸೂಚಿ ದಿಕ್ಕುಗಳನ್ನು ಅರಿತದ, ಸ್ಥಳ ಮತ್ತು ಕಾಲಪ್ರಜ್ಞೆ, ಗ್ಲೋಬ್ ಕೂಡ ಸ್ಥಳ ಮತ್ತು ಕಾಲಪ್ರಜ್ಞೆಯನ್ನು ಅರಿತದ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 10ನೇ ತರಗತಿಯ ಮೊದಲ ಅಧ್ಯಯನದಲ್ಲಿ 20 ಪಠ್ಯ ಮತ್ತು 5 ಮರುಸಿಂಚನದ ಮೇಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕೊಟ್ಟಿದ್ದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು